ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸುರೇಶ್ ದಾಸ್. ತಾವೆಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಾ ಬೀದರ್ ಡಿಸ್ಟಿಕ್ ಹುಮ್ನಾಬಾದ್ ತಾಲೂಕ್ ಹುಮ್ನಾಬಾದ್ ಸಿಟಿಯಲ್ಲಿ ಇರ್ತೇನೆ ಸರ್. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ಪಡ್ಕೊಂಡ್ರಿ? ಸರ್ 8 ಸೆಪ್ಟೆಂಬರ್ 2020 ನಾನು ನಾಮೋಪದೇಶ ತೊಗೊಂಡಿದ್ದೇನೆ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜರು. ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜು ಜ್ಞಾನ ನಮಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಭಾವರೊಂದು ಪುಸ್ತಕ ತಂದಿದೆ ಸರ್, ಜ್ಞಾನ ಗಂಗಾ. ಅದು ತಂದು ನಮ್ಮ ಸಿಸ್ಟರ್ ಅವ್ರಿಗೆ ಕೊಟ್ಟರು. ಸಿಸ್ಟರಿಗೆ ಕೊಟ್ಟು ಅವರು ಜ್ಞಾನ ಗಂಗಾ ಪುಸ್ತಕ ಓದ್ಕೊಂಡ್ರು. ಜ್ಞಾನ ಗಂಗಾ ಪುಸ್ತಕ ಓದ್ಕೊಂಡ తర్వాత ಅವ್ರು ಏನಂದ್ರೆ ಅಂದರೆ ಇದರಲ್ಲಿ ಒಳ್ಳೆಯ ಜ್ಞಾನ ಇದೆ, ಶಾಸ್ತ್ರ ಅನುಕೂಲ ಇದೆ, ಭಗವದ್ಗೀತೆಯಲ್ಲಿ ಏನಿದೆ ಇದೇ ಒಳ್ಳೆ ಜ್ಞಾನ ಇದೆ. ಇದರಲ್ಲಿ ಜ್ಞಾನ ತಿಳ್ಕೊಂಡು ನಮ್ಮ ತಂಗಿಯರು ಅಂದರು ನಾವು ಉಪದೇಶ ಹೋತ ಅಂತಂದರು. ಓಕೆ ಅಮ್ಮ, ಇವತ್ತು ನಾ ಅಂದ ಇವತ್ತು ನಾಳೆ ಎಲ್ಲ ಬಾಬಾಗಳು ಡೂಪ್ಲಿಕೇಟ್ ಬಾಬಾಗಳು ಬಿಸ್ನೆಸ್ ಮಾಡತ್ತಾರ, ಅದು ಇದು ಡೊಂಗಿ ಹೇಳ್ತಾರೆ, ಸುಮ್ಮನೆ ಏನು ಶಾಸ್ತ್ರ ಅನುಕೂಲ ಅವು ಏನೇನೋ ಹೇಳ್ತಾರೆ, ಅವೆಲ್ಲ ನಂಬೇಡ, ಬಾಬಾಗಳು ಹಿಂದೆ ಬೀಳಬೇಡ ಅಂತ ನಮ್ಮ ತಂಗಿಯರಿಗೆ ಹೇಳ್ದೆ. ಇಲ್ಲ ಇಲ್ಲ, ಇದರಲ್ಲಿ ಕರೆಕ್ಟ್ ಇದೆ ಜ್ಞಾನ, ನಾ ಎಲ್ಲ ತಿಳ್ಕೊಂಡೀನಿ, ಎಲ್ಲ ಪುಸ್ತಕ ಓದೀನಿ, ಇಂಥ ಪುಸ್ತಕ ನಾ ಯಾವ ಭೀ ಓದಿಲ್ಲ, ಈ ಸಲ ಓದಿನ, ಇದರಲ್ಲಿ ಎಲ್ಲ ಶಾಸ್ತ್ರ ಅನುಕೂಲ ಇದೆ, ನಾ ಉಪದೇಶ ಹೋತ ಅಂದ್ರೆ ಓಕೆ ಅಮ್ಮ ತೋತ್ರ ತಗೋರಿ ಅಂತಂದರು. ಅವ್ರು ಉಪದೇಶ ತೊಗೊಂಡ್ರು. ಉಪದೇಶ ತೊಗೊಂಡು ಒಂದು ತಿಂಗಳ ನಂತರ ನನಗೆ ಹೇಳಿದ್ರು, ನನಗೆ ಉಪದೇಶ ತೊಗೊಂಡ ಥರದ ನಂಗೆ ಎಲ್ಲ ಚಲೋನೇ ಆಲತ್ತದ, ನೀವು ಒಂದು ಸಲ ಉಪದೇಶ ತಗೋ, ಒಂದು ಸಲ ಜ್ಞಾನ ತಿಳ್ಕೊ ಅಂತಂದರು. ಪುಸ್ತಕ ಓದಂದ್ರೆ ಪುಸ್ತಕ ನಂಗೆ ಎಲ್ಲ ಓದೋದಾಗಲ್ವ, ನಂಗೆ ಟೈಮ್ ಇಲ್ಲ, ಸುಮ್ಮನೆ ಯಾಕೆ ಉಪದೇಶ ತೊಗೊಲಿ, ಅವೆಲ್ಲ ಬಾಬಾಗಳೆಲ್ಲ ನಂಬಲ್ಲಿ ನೀ ಮಾಡತ್ತಿದ್ದಲ್ಲ ಸಾಕು, ನಂಗೆ ಅಷ್ಟೇ ಸಾಕು ಅಂತಂದ. ಇಲ್ಲ ಇಲ್ಲ ನಡಿ, ಒಂದು ಸಲ ಆಶ್ರಮಕ್ಕೆ ಹೋಗಿ ನಡಿ, ನನಗೆ ಸುಮ್ಮನೆ ಆಶ್ರಮದಾಗ ಸ್ವಲ್ಪ ಉಪದೇಶ ಸ್ವಲ್ಪ ಜ್ಞಾನ ಬಗ್ಗೆ ತಿಳ್ಕೊದ ಇನ್ನೊಂದು ಸ್ವಲ್ಪ ಹೋಗಮ್ ನಡಿ ಅಂತಂದ್ರೆ. ನಂಬಲ್ಲಿ ಕಾರ್ ಇತ್ತು, ಕಾರಲ್ಲಿ ನಂಗೆ ಲಾಕ್ಡೌನ್ ಇತ್ತು. ಲಾಕ್ಡೌನಲ್ಲಿ ಅಲ್ಲಿ ಇಲ್ಲಿ ಪೊಲೀಸ್ ಪ್ರಾಬ್ಲಮ್ ಬಕ್ಕಳು ಮಾಡತ್ತಿರು. ಅಸಲಿ ಕಾರಲ್ಲಿ ಹೋಗಮಂತೆ 3-4 ಮಂದಿ ಕಾರ್ನಾಗ ಹೋದೆವು. ಕಾರಣ ನಮ್ದನ್ ಹೈದ್ರಾಬಾದಲ್ಲಿ ಇತ್ತು, ಹೈದ್ರಾಬಾದ್ಗೆ ಹೋದೆವು. ಹೋಗಿನ తర్వాత ನೋಡಮ್ ಬಾ ಸಂತ ರಾಮ್ಪಾಲ್ಜಿ ಮಹಾರಾಜು ನಾಮ್ದಾನ್ ಹೆಂಗಿದೆ ನೋಡಮು, ಇದೆಲ್ಲ ಏನೇನೋ ಚಲೋ ಚಲೋ ಏನೇನು ಹೇಳ್ತಾರೆ, ಯಾರು ಕುಡಿಯೋರು ಬಿಡೋರು ಎಲ್ಲ ಏನೋ ಹೇಳ್ಯಾರ, ಏನೋ ಹೇಳ್ತಾರೆ ಕೇಳತ್ತೀನಿ ನಾ ಭೀ, ನೋಡಮ್ಮ ಒಂದು ಸಲ ಒಳಗೆ ಹೋಗಿ ಅಂತ ನಾ ಭೀ ಸುಮ್ಮನೆ ಕೂತೆ ನಮ್ಮ ತಂಗಿಯವ್ರ ಸಂಗಟ. ನೋಡ್ನ್ಯಾಗ ಅಲ್ಲಿ ನಮ್ಮದು ಉಪದೇಶ ಕೋಆರ್ಡಿನೇಟರ್ ಇದ್ದರು. ಅವ್ರು ಹೇಳಿದ್ರು, ಏನು ಮಾಡ್ತೀರಿ ನೀವು ಅಂದ್ರೆ, ನಮ್ಮದು ಟ್ರಾನ್ಸ್ಪೋರ್ಟ್ ಅದ ರೀ, ಗಾಡಿಗಳು ಸ್ವಂತ ಗಾಡಿಗಳು 3-4 ಗಾಡಿಗಳು ಅವ, ಅವೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೇವೆ. ಯಾಕೆ ನೀವು ಭೀ ಉಪದೇಶ ತೊಗೋಬೋದಲ್ಲ ಅಂದದು. ಇಲ್ಲ ರೀ, ನಾನು ಉಪದೇಶ ತೊಗೊಳಕ ನಾನು ಬುಕ್ ಓದಿಲ್ಲ, ಏನೂ ಓದಿಲ್ಲ, ಇವತ್ತು ನಾಳೆ ಅವು ಬಾಬಾಗಳೆಲ್ಲ ನಾನು ನಂಬಲ್ಲ ಅಂತ ಅಂದ್ಬಿಟ್ಟ. ಅಂದ್ಬಿಟ್ಟಾಗ ಅವರು ಸ್ವಲ್ಪ ಒಂದು 15-20 ನಿಮಿಷ ಜ್ಞಾನ ಹೇಳಿದ್ರು ನಂಗೆ. ಈ ಜ್ಞಾನ ಹೇಳಿದ್ರು, ಅದು ಶಾಸ್ತ್ರ ಅನ್ಕಲ್ ನಂಗೆ ಕರೆಕ್ಟೇ ಹೇಳಿದ್ರು ಜ್ಞಾನ. ಯಾಕಂದ್ರೆ ನೀವು ಮಾಡೋದೆಲ್ಲ ಈಗ ಶಾಸ್ತ್ರದಾಗ ಏನೇನು ಮಾಡ್ತೀರಿ ನೀವು ಎಲ್ಲ ತಪ್ಪದ. ಅದು ಒಳ್ಳೆ ಜ್ಞಾನ ಹೇಳಿದ್ರು, ಒಳ್ಳೆ ಜ್ಞಾನ ಹೇಳಿದ್ರು ನಂಗೆ. ಜ್ಞಾನ ಹೇಳಿದ తర్వాత ನನಗನ್ಸು ಯಾಕೋ ನಾವೇ ಚಲೋನೇ ಅನ್ಸ್ಲತ್ತದ, ಯಾಕೋ ನಾವೇ ಉಪದೇಶ ಅಂತೆ. ಅವ್ರು ಒಂದು 20 ನಿಮಿಷದಲ್ಲಿ ಜ್ಞಾನ ಹೇಳಿದ್ರು, ನಮ್ಮ ಉಪದೇಶ ತೊಗೋಣ. ಉಪದೇಶ ತೊಗೊಂಡಿನ తర్వాత ತೊಗೊಂಡಿದ ನಂತರ ನಂಗೆ ಗುರುಗಳು ಉಪದೇಶ ಕೊಟ್ಟಿನ తర్వాత ಮತ್ತು ಗುರುಗಳು ಮಂತ್ರ ಕೊಟ್ಟರು. ಮಂತ್ರ ಓದ್ಲತ್ತರು, ನನಗೆ ಅಲಗಲ್ಲಗೆ ಬಾಡಿದಾಗ ಅಲಗಲ್ಲಗೆ ಅಲ್ಲತ್ತು. ಈಗ ನಮ್ಮ ದಿವಸ ಸರಿ ಕುಡಿತಿದ್ದನ. ಆ ಸರಿ ಕುಡಿಯೋದಾಗ ಅವಾಗೆಲ್ಲ ನಮ್ಮ ದೋಸ್ತರಿಂದ ಬಾರ ಸರಿ ಕುಡಿಯಮಂತಂದರು. ಸರಿ ಕಡೆ ಹೋಲಿಕೆ ಮನ್ಸು ಬರಲಾಯ್ತು. ಈಗ ಹಂಗಂದ್ರೆ ಭೀ ಜಬರ್ದಸ್ತಿ ನಂಗೆ ಧಾಬಾಗ ಬಾರಿಗೆ ಆ ಕಡೆ ಈ ಕಡೆ ಪಾರ್ಟಿಗೆ ಫಂಕ್ಷನ್ ಕರ್ಕೊಂಡು ಹೋಯ್ತರು. ಫಿರ್ ಭೀ ಸರಿ ಕುಡ್ಬೇಕಂದ್ರೆ ಸರಿ ಕುಡಿಯೋದೇ ಆಯ್ತಿದ್ದಿಲ್ಲ ನಂಗೆ. ಸರಿ ಕುಡಿಯೋದು ಆಯ್ತಿಲ್ಲ. ಆಖರಿಗೆ ನನಗೆ ಗುರುಗಳು ಹೇಳಿದ್ದು ಸ್ವಲ್ಪ ನೆನ್ಪು ಹೊಂಟಿತು. ಯಾಕಪ್ಪ ಇದೆಲ್ಲ ಯಾಕೆ ಹಿಂಗ್ಯಾಗ ನಮ್ಮ ನಂತರ ಓದ್ಲತ್ತೀನಿ, ಸರಿ ಕುಳ್ಳಿಕೆ ಮನ್ಸು ಬರ್ಲಾಗ್ಯದ ಅಂತಾನೆ. ಅವಾಗ ತಿಳ್ಕೊಣ ನಾನು ನಮ್ಮ ರೊಕ್ಕ ನಾವೇ ಮೆಹನತ್ ಮಾಡಿದ್ದು, ನಮ್ಮ ರೊಕ್ಕ ನಾವೇ ಹಾಳು ಮಾಡ್ಕೊಳೈತೇವು. ಮತ್ತು ನಮ್ಮ ಶರೀರ ನಮ್ಮದೇ ಹಾಳಾಲತ್ತದು. ಏನು ಮತ್ಲಬಿಲ್ಲ, ಇದರಿಂದ ಏನಾರ ಲಾಭ ಇತ್ತಂದ್ರೆ ಸರಿ ಕುಡಿ, ಏನೂ ಲಾಭನೇ ಇಲ್ಲ, ಸುಮ್ಮನೆ ಸರಿಯಾಗಿ ಕುಡಿತೀನಿ ಅಂತ ಅನ್ಕೊಣ ಗುರುಗಳು ಮಂತ್ರ ಜಪ ಮಾಡ್ತಾನೆ, ಮಾಡ್ಕೊಂಡು ಉಲ್ಟಾ ಸರಿ ಕುಡಿಯೋರ ಸಂಗಟೇ ಬಿಟ್ಕೊಟ್ಟನ. ಅವ್ರ ಸಂಗಟ ಅವ್ರು ಬಿಟ್ಕೊಟ್ಟ. ಮತ್ತು ಎಲ್ಲರಲ್ಲತ್ತರು ಇದು ಯಾಕೋ ಪಾಗಲಾಗ್ಯದ, ಹುಚ್ಚಾಗ್ಯದ, ಯಾವ ಬಾಬಾಗಳು ಹಿಡ್ದದ, ಬಾಬಾಗಳು ಉಪದೇಶ ನೋಡ ನೀವು ಹುಚ್ಚಾಗ್ಯದ, ಸರಿ ಕುಡಿಯೋದು ಬಿಟ್ಟು ಖಂಡ ತಿಂಬೋದು ಬಿಟ್ಟು ಟೀಕ್ ಅದಂತೆ ಬಿಟ್ಕೊಟ್ಟು ಏನು ಮಾಡ್ದೆ, ನಾ ಹೈದ್ರಾಬಾದ್ ಬಿಟ್ಕೊಟ್ಟೆ ನಾವೇ ಪೂರಾನೇ, ಯಾರೂ ಮಾತಾಡಲಿ ಅಂತ. ಯಾಕೆ ಇಲ್ಲಿ ಇರೋದು ಭೀ ತಪ್ಪು ಅನ್ಸ್ಲತ್ತದ ನಂಗೆ ಯಾಕೋ. ಸೀದಾ ಏನು ಮಾಡ್ದೆ, ನಾನು ಹುಮ್ನಾಗ್ ಬಂದೆ. ಹುಮ್ನಾಗ್ ಬಂದು ನಾನೇ ಅಲ್ಲಿ ಇರೋದು ಬೇಡ, ಯಾಕೋ ಬುಕ್ಕಳು ತಪ್ಪು ಅನ್ಸ್ಲತ್ತದ, ಅಲ್ಲಿ ಎಲ್ಲ ದೋಸ್ತರು ಎಲ್ಲ ಚಲೋ ಇದ್ದಿಲ್ಲ, ಒಣ ಕುಡಿಯೋದು ಬಿಟ್ಟು ಮತ್ತು ಏನು ಬೇರೆ ಮಾತೇ ಆಡಲ್ಲ. ಖಂಡ ಮುಂಜಾನೆ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂಜಾನೆ 11 ಗಂಟೆ ಚಾಲು ಆಯ್ತು ಅಂದ್ರೆ ರಾತ್ರಿ 3 ಗಂಟೆ ತಕ್ಕ ಪೂರ ಸರಿ ಕುಡ್ಕೋತೇನೆ ಇರ್ತಿದ್ದವು. ಏಟ್ ಕುಡಿದ್ರೆ ಭೀ ಏನೂ ಆಯ್ತಿದ್ದಿಲ್ಲ. ಇದು ಬ್ಯಾಡೇ ಇಲ್ಲಿ ಇರೋದೇ ಬೇಡ ಅಂತ ನಾವು ಒಬ್ಬನೇ ಏನು ಮಾಡ್ದೆ, ನಮ್ಮ ಫ್ಯಾಮ್ಲಿಗೆ ಎಲ್ಲರೂ ನಮ್ಮ ತಂದೆ ತಾಯಿ ಹೊಸ ಮಂದಿ ತೊಗೊಂಡು ಊರಿಗೆ ಬಂದ. ಹೆಂಗೆ ಭೀ ಅಲ್ಲಿ ಲಾಕ್ಡೌನ್ ಇತ್ತು. ಪ್ರಾಬ್ಲಮ್ ಯಾರಿಗೆ ಭೀ ಏನೋ ಆಗ್ಬಿಡ್ದು, ಅದೇದು ಕೊರೋನಾ ಪ್ರಾಬ್ಲಮ್ ಯಾರಿಗೆ ಭೀ ಏನೋ ಎಫೆಕ್ಟ್ ಆಗ್ಬಿಡ್ದಂತೆ ನಾವು ಊರಿಗೆ ಬಂದುಬಿಟ್ಟ.
ಊರಿಗೆ ಮಂದಿ ಇಲ್ಲೇ ರೂಮ್ ತೊಗೊಂಡು ಇಲ್ಲೇ ಇರ್ಲತ್ತಿದ ನಾ ಹುಮ್ನಾಬಾದ್ನಲ್ಲಿ. ಹುಮ್ನಾದಲ್ಲಿ ತಿಳ್ಕೊಣ ಸುಮ್ಮ ಈಗ ಖಾಲಿ ಕೂತು ಏನು ಮಾಡೋದು, ಅಲ್ಲಿ ಟ್ರಾನ್ಸ್‌ಪೋರ್ಟ್ ನಡೀತದ, ಅವೆಲ್ಲ ದುಡ್ಡು ಇಲ್ಲೇ ಬರ್ತಾವ. ಈಗ ನಮ್ಮ ತಮ್ಮರು ನೋಡ್ಕೊಳತ್ತಾರ ಸಾಕು ಅಷ್ಟೇ ಅಂತ ನಾ ಬಿಟ್ಕೊಟ್ಟು ಸುಮ್ನೆ ನಾವೇ ಇಲ್ಲಿ ಖಾಲಿ ಕೂತು ಏನು ಮಾಡವಂತೆ ಸುಮ್ಮನೆ ಅಲ್ಲಿ ಇಲ್ಲಿ ಜಾಬ್ ಮಾಡಮಂತೆ ಸುಮ್ಮ ಒಂದು ಸೆಲ್ಫ್ ಎಂಪ್ಲಾಯ್, ಬ್ಯಾಂಕ್ ಎಂಪ್ಲಾಯ್ ಆಗಿ ಕಲೆಕ್ಷನ್ ಫೀಲ್ಡ್‌ನಲ್ಲಿ ಜಾಬ್ ಮಾಡತ್ತೀನಿ. ಆ ಜಾಬ್ ಮಾಡಲಲ್ಲಿ ಅಲ್ಲಿ 2,00,000 ತಿಂಗಳಿಗೆ 2,00,000 ಸ್ಯಾಲ್ರಿ ಬರ್ತಿತ್ತು ನಂಗೆ ಅಲ್ಲಿ ಹೈದರಾಬಾದಲ್ಲಿ. ಇಲ್ಲಿ 30,000 ಸಂಬಳನೇ ಹೊಂಟಿತ್ತು. ಬಟ್ ಅದರಲ್ಲಿ ಸುಖದಾಗಿದ್ದೀನಿ. ಬಟ್ ಅಲ್ಲಿ 2,00,000 ಸಂಬಳ ಬಂದರೂ ಭೀ ನನಗೆ ಏನು ಉಲ್ಟಾ ಹಿಂದೆ ಟೆನ್ಷನ್ ಇರ್ತಿತ್ತು. ಇಲ್ಲಿ 30,000ದಾಗೆ ಬುಕ್ಕುಳು ಸುಖದಾಗಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಸಂತ ರಾಮಪಾಲ್ಜಿ ಮಹಾರಾಜ್ ಉಪದೇಶ ತೊಗೊಂತಾರ. ತೊಗೊಂಡಾಗ ಹಿಂಗೆ ಶಾಂತಿ ಆಯಿತು ಮನುಷ್ಯ. ಏನು ಏನು ತಪ್ಪು ಮಾಡೋದು ಭೀ ತಪ್ಪು ಮಾಡಕ್ಕೆ ಮನಸ್ಸೇ ಬರಲಾಯ್ತು. ಯಾರಿಗೆ ಏನು ಅನ್ನೋದಿಲ್ಲ, ಯಾರಿಗೆ ದೋಷ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಅವಾಗ ನೋಡಿದ್ರು ನಂಗೆ ಡೈಲಿ ಆರತಿ ಕೇಳ್ತಾ, ಮಂತ್ರ ಜಪ ಮಾಡ್ತಾ ಇಷ್ಟೇ ಸುಖದಾಗಿದ್ದ ಸಾಕು ಅಷ್ಟೇ. ದೇವ್ರ ಪುಣ್ಯ ಏನಿದೆ ಪರಮಾತ್ಮನ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಏನು ಕಮ್ಮಿ ಇಲ್ದೇ ಮಾಡ್ಯಾನ ಸಾಕು ಅಷ್ಟೇ. ಇರಲ್ಲ ಅಷ್ಟೇ. ಅವರು ಉಪದೇಶ ತೊಗೊಂಡೀನಿ, ಅವರು ಮಂತ್ರ ಜಪ ಮಾಡ್ತೀನಿ. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಕುಡಿತಿದ್ರಿ, ತಿಂತಿದ್ರಿ, ದುಶ್ಚಟಗಳನ್ನು ಮಾಡ್ತಿದ್ರಿ ಅಂತ ಹೇಳಿದ್ರಿ. ಆಗ ನಿಮ್ಮ ಜೀವನ ಶೈಲಿ ಹೆಂಗಿತ್ತು? ಆಗನ ಜೀವನ ಶೈಲಿ ಹೆಂಗಿತ್ತಂದ್ರೆ ಕುಡಿಯೋದು ಡೈಲಿ ಕುಡಿಯೋದು ಬಿಟ್ಟು ಮತ್ತೆ ಏನಿಲ್ಲ ಅಂದಾನೆ. ವಾರದಲ್ಲಿ ನಾನ್ ವೆಜ್ 7 ದಿನಲ್ಲಿ ನಾನ್ ವೆಜ್ 6 ದಿನ ನಾನ್ ವೆಜ್ ತಿಂತಿದ್ದ. ಒಂದು ದಿನನೇ ಶನಿವಾರ ಹನುಮಂತರ ಗುಡಿಗೆ ಪೂಜೆ ಮಾಡ್ತಿದ್ದ. ಅದೊಂದು ದಿನ ಬಿಟ್ಟು ಉಳ್ಕಿದ ಒಣ ನಾನ್ ವೆಜ್ ಇಲ್ದಾನೆ ನನಗೆ ಊಟನೇ ಇದ್ದಿಲ್ಲ. ಸರಿ ಕುಡಿಯೋದು ಮುಂಜಾನೆ 11 ಗಂಟೆ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ 3 ಗಂಟೆಗೆ ಹೇಳ್ತಿದ್ದ ಸರಿ ಕುಡ್ದು. ಏನು ಮತ್ತು ಎಷ್ಟು ಕುಡಿದ್ರು ಭೀ ಏನೂ ಆಯ್ತಿದ್ದಿಲ್ಲ. ಕುಡಿಯೋದು ಭೀ ಹಂಗೆ, ತಿಂಬೋದು ಭೀ ಹಂಗೆ, ಎಂಜಾಯ್ ಮಾಡೋದು, ಲಾಂಗ್ ಜರ್ನಿ ಹೋಗೋದು, ಗೋವಾ ಹೋಗೋದು. ಹ್ಯಾಪಿ ನ್ಯೂ ಇಯರ್ ಬಂತಂದ್ರೆ ಗೋವಾದಾಗ ಎಂಜಾಯ್ ಮಾಡೋದು, ಆ ಕಡೆ ಹೋಗೋದು. ಸ್ಯಾಟರ್ಡೆ ಹಾಲಿಡೇ ಬಂತಂದ್ರೆ ಸಂಡೇ 2 ದಿನ छुट्टी ಇರ್ತಂತೆ. ಆ ಗುಡಿಗೆ ಹೋಗೋದು, ಈ ಗುಡಿಗೆ ಹೋಗೋದು, ತುಳಜಾಪುರ್ಗೆ ಹೋಗೋದು, ಆ ಕಡೆ ಈ ಕಡೆ ಎಂಜಾಯ್ ಮಾಡ್ತಾ ಇರ್ತಿದ್ದ. ಬಟ್ ಆ ಕಡೆ ನಿಂತು ಏನೋ ನಂಗೆ ಲಾಭನೇ ಆಯ್ತಿದ್ದಿಲ್ಲ. ಒಟ್ಟು ಎಷ್ಟು ಇಷ್ಟು ಮಾಡತ್ತೀನಿ, ಏನೂ ಲಾಭನೇ ಆಯ್ತಿದ್ದಿಲ್ಲ. ಒಟ್ಟು ಎಷ್ಟೆಷ್ಟೋ ಗಣೇಶ ಚತುರ್ಥಿ ಬರ್ತಿದ್ದು, ಗಣೇಶ ಪೂಜೆ ಮಾಡ್ತಿರು. ಎಲ್ಲೆಲ್ಲೋ ಎಂತೆಂಥೋ VIP ಗಳಿಗೆ ಅವ್ರಿಗೆ ಇವ್ರಿಗೆ ಗಣೇಶ ಮೂರ್ತಿ ಇಸ್ಕೊಡ್ತಿದ್ದ. ನಮ್ಮ ಆಫೀಸಲ್ಲಿ ಗಣೇಶ ಮೂರ್ತಿ ಲಡ್ಡು ಖರೀದಿ ಮಾಡ್ತಿದ್ದಲ್ಲ, ಲಾಖ ರೂಪಾಯಿ ಲಡ್ಡು ಖರೀದಿ ಮಾಡ್ತಿದ್ದ. ಅದ್ರನಿಂತ ನಂಗೆ ಏನೂ ಲಾಭನೇ ಇರ್ತಿದ್ದಿಲ್ಲ. ತುಳಜಾಪುರ್ಗೆ ನಡ್ಕೊತ ಹೋಯ್ತದ. 12 ವರ್ಷ ತುಳಜಾಪುರ ನಡ್ಕೊತ ಹೋದ. ಅದರಿಂದ ಭೀ ನಂಗೆ ಏನೂ ಲಾಭನೇ ಆಗಿಲ್ಲ. ಒಟ್ಟು ತಾಯಿ ನನಗೆ ಏನಾರ ಕೊಡ್ತಾಳೆ, ಮುಂದಿನ ವರ್ಷ ಕೊಡ್ತಾಳೆ. ಈ ಸಲ ನಡ್ಕೊತ ನಡಿ ಮತ್ತು ಮುಂದಿನ ವರ್ಷ ಕೊಡ್ತಾಳೆ. ಅದೇ ಮಾತು ಅನ್ಕೊಳ್ತಾ ಹೋಯ್ತದ. ಮತ್ತು ನಂಗೆ ಏನೂ ಲಾಭನೇ ಆಯ್ತಿದ್ದಿಲ್ಲ. ಯಾಕೆ ಲಾಭ ಆಗಿಲ್ಲ ಅಂತ ಅನ್ಸುತ್ತೆ? ಯಾಕೆ ಲಾಭ ಆಗಿಲ್ಲ ನಾವು ಒಟ್ಟು ತಿಳಿಯಲೇ ಆಯಿತು. ಅಯ್ಯೋ ಎಲ್ಲ ಶಾಸ್ತ್ರ ಅನುಕೂಲ ಶಾಸ್ತ್ರದಾಗ ಇದು ಎಲ್ಲ ಪೂಜೆ ಮಾಡೋದು, ಇವೆಲ್ಲ ಮಾಡೋದು, ಗಣೇಶ ಇಸ್ಕೊಡೋದು, ಇವೆಲ್ಲ ಏನೂ ಇಲ್ಲೇ. ಇವೆಲ್ಲ ಮನಮಾನ ಆಚರಣೆ ನಾವು ಮಾಡ್ಕೊಳೈತು, ನಾವೇ ಖರಾಬ್ ಮಾಡ್ಕೊಳೈತು. ಶಾಸ್ತ್ರದಾಗ ಏನದ ಅದು ಹಿಸಾಬ್ನಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಲಾಭ ಆಯ್ತದ. ಇದೆಲ್ಲವೂ ಯಾವ ಶಾಸ್ತ್ರದಲ್ಲಿ ಬರೆದಿದೆ? ಇದರಲ್ಲಿ ಭಗವದ್ಗೀತಾದಲ್ಲಿ ಬರೆದಿದೆ, ಬೈಬಲಲ್ಲಿ ಬರೆದಿದೆ, ಕುರಾನಲ್ಲಿ ಬರೆದಿದೆ, ಎಲ್ಲ ಪುಸ್ತಕದಲ್ಲಿ ಬರೆದಿದೆ. ಬಟ್ ಇದು ಶಾಸ್ತ್ರ ಅನ್ಕಲ್ ಯಾರು ಓಪನ್ ಮಾಡಿ ಯಾರು ಹೇಳಲೇ ಆಗ್ಯಾರ. ಎಲ್ಲ ಸುಳ್ಳು ಹೇಳ್ತಾರೆ. ಎಲ್ಲರೂ ಬಾಬಾಗಳು ಏನು ಮಾಡ್ತಾರೆ, ಇವತ್ತು ನಾಳೆ ಬಿಸ್ನೆಸ್ ಮಾಡ್ತಾರೆ. ಆ ಬಿಸ್ನೆಸ್, ಈ ಬಿಸ್ನೆಸ್, ಅದು ಮಾಡ್ರಿ, ಇದು ಮಾಡ್ರಿ, ಇದ್ರ ರಥ ಇಟ್ಕೊ, ಇದು ಉಪವಾಸಿರು, ನಿನಗೆ ಅದು ಆಯ್ತದ. ಯಾರಿಗೂ ಮಕ್ಕಳಾಗಲ್ಲ ಅಂತಾರೆ. ಆ ಬಾಬಾ ಹೋಗ್ತಾರೆ, ನೀವು ಉಪವಾಸಿರು, ಇದನ್ನ ನಿಂಬೆ ಮಾಡು, ಇದು ಪೂಜೆ ಮಾಡು, ಆ ಪೂಜೆ ಮಾಡು. ಅದರಿಂದ ಏನೂ ಲಾಭನೇ ಆಗಲ್ಲ. ಸುಮ್ಮನೆ ಮಾಡಿ ಏನು ಮತ್ತಬಿಲ್ಲ. ಅವು ಎಲ್ಲ ಸುಮ್ಮನೆ ಬಿಸ್ನೆಸ್ ಮಾಡ್ತಾರೆ ಬಾಬಾಗಳು. ಅದರಿಂದ ಹಚ್ಚಕ್ಕೆ ಏನೂ ಲಾಭ ಆಗಲ್ಲ. ಈಗ ಸಂತ ರಾಮಪಾಲ್ಜಿ ಮಹಾರಾಜ್ ಅವ್ರ ಉಪದೇಶ ತೋರಿ ದುನಿಯಾದ ಲಾಭ ಆಯ್ತದ. ಒಂದ್ಸಲ ನೋಡ್ರಿ, ತಿಳ್ಕೊರಿ, ಜ್ಞಾನ ತಿಳ್ಕೊಳಕ್ಕೆ ಉಪದೇಶ ತಗೋಂತಾರೆ ಗುರುಗಳು. ಹಂಗೆ ಡೈರೆಕ್ಟ್ ಬರ್ರಿ ಜಬರ್ದಸ್ತಿನಿಂದ ಏನು ನಿಮ್ಗೆ ಏನೂ ಹೇಳಲಿ. ಅವರು ಜ್ಞಾನ ತಿಳ್ಕೊರಿ, ಆಮೇಲೆ ಉಪದೇಶ ತಗೋರಿ, ನಿಮ್ಗೆ ಲಾಭ ಆಗನಾಗೆ ಅವ್ರು ಹೇಳ್ರಿ ಅಂತಾರೆ ನಮ್ಮ ಗುರುಗಳು. ಸಂತ ರಾಮ್ಪಾಲ್ಜಿ ಮಹಾರಾಜರು ಮಾತ್ರ ಶಾಸ್ತ್ರಾನುಸಾರ ಭಕ್ತಿಯನ್ನು ಹೇಳ್ಕೊಡ್ತಾ ಇರೋದು, ಬೇರೆಯವರೆಲ್ಲ ಹೇಳ್ಕೊಡೋದು ಶಾಸ್ತ್ರ ವಿರುದ್ಧ ಸಾಧನೆ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು, ಅದು ಶಾಸ್ತ್ರ ಮತ್ತು ಯಾರು ಓಪನ್ ಮಾಡೇ ಹೇಳಲೇ ಆಗ್ಯಾರ. ಎಲ್ಲ ಎಂತೆಂಥ ಬಾಬಾಗಳು ಬಲ್ಲೋಗಿ ಹೋದ, ಎಷ್ಟೆಷ್ಟೋ ದುಡ್ಡು ಕೊಟ್ಟ. ಬಾಬಾ ಇದು ಪೂಜೆ ಮಾಡೋದು, ನಿಂಗೆ ಇದು ಹೇಳು, ನಂಗೆ ಪೂರ್ಣ ಪರಮಾತ್ಮ ಯಾರು ನಂಗೆ ಹೇಳು, ಅವ್ರು ಯಾರು, ಎಲ್ಲೆಲ್ಲ ಬ್ರಹ್ಮ ಎಲ್ಲಿರ್ತಾರೆ, ವಿಷ್ಣು ಎಲ್ಲಿರ್ತಾರೆ, ಮಹೇಶ್ ಎಲ್ಲಿರ್ತಾರೆ, ಇವ್ರದ್ದು ಬಗ್ಗೆ ನಂಗೆ ಕತೆ ಹೇಳು. ಒಬ್ರು ಭೀ ಬರೋಬ್ಬರ ಕತಿನೇ ಹೇಳ್ತಿದ್ದಿಲ್ಲ. ಎಲ್ಲ ಸುಳ್ಳು ಕತೆ ಹೇಳ್ತಿರು, ಏನೇನೋ ಒಂದು ಹೇಳ್ತಿರು. ಅದು ಪೂಜೆ ಮಾಡೋ, ನಿಂಗೆ ಆ ದೇವ್ರು ಸಿಗ್ತಾನೆ, ಈ ದೇವ್ರು ಸಿಗ್ತಾನೆ, ಅಲ್ಲಿ ಹೋಗು, ಇಲ್ಲಿ ಹೋಗು, ಕಾಶಿಗೆ ಹೋಗು, ಅಲ್ಲಿ ಹೋಗು, ತುಳಜಾಪುರ್ಗೆ ಹೋಗು, ಶಿರ್ಡಿಗೆ ಹೋಗು, ಅಲ್ಲಿ ಪೂಜೆ ಮಾಡೋದು, ನಿಂಗೆ ಅವ್ರು ಇವ್ರು ಸಿಗ್ತಾರೆ ಅಂತ ಹೇಳ್ತಿರು. ಬಟ್ ಯಾರೂ ಸಿಗಲ್ಲೇ ಆದ್ರು ನಂಗೆ. ಇಷ್ಟು ಪೂಜೆ ಮಾಡಿದ್ರೆ ಭೀ ಏನು ಮತ್ಲಬ್ ಇಲ್ದಂಗೆ ಆಯ್ತು ನಂಗೆ. ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಈ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸ್ತಾರ? ಅವರು ಸಂತ ರಾಮಪಾಲ್ಜಿ ಮಹಾರಾಜ್ ದೇವಿ ದೇವತೆಗಳು ಪೂಜೆ ಹಾಕಿ ಬಿಡಿಸ್ತಾರೆ. ಅವ್ರ ಮಂತ್ರ ಕೊಡ್ತಾರೆ ಗುರುಗಳು. ಅವ್ರಿಗೆ ಗೊತ್ತ ಅವ್ರ ಮೇನ್ ಮಂತ್ರಗಳು ಏನಿರ್ತಾವೆ, ಅವು ಮೇನ್ ಮಂತ್ರ ಅವ್ರು ಕೊಡ್ತಾರೆ. ಅದರಿಂದ ಲಾಭ ಆಯ್ತದ. ನಮ್ಮ ದೇವಿ ದೇವತೆಗಳು ಬಿಡು ಅಂತ ಹೇಳಲ್ಲ ಅವರು. ಅವ್ರ ಮಂತ್ರ ಮೇನ್ ಮಂತ್ರ, ಖಾಸ್ ಮಂತ್ರ ಏನಿರ್ತಾವೆ ಅವು ಯೂಸ್ ಮಾಡಿರಿ, ಅದರಿಂದ ನಿಮ್ಗೆ ಲಾಭ ಆಯ್ತದ. ಸುಳ್ಳೆ ಅವು ಇವು ಮಂತ್ರ ಹೇಳಿದ್ರು, ಓಂ ನಮಃ ಶಿವಾಯ ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ ಹೇಳ್ತಾರೆ, ಹರೇ ರಾಮ್ ಹರೇ ಕೃಷ್ಣ ಹೇಳ್ತಾರೆ. ಅದರಿಂದ ಅವು ಮೋಕ್ಷ ಮಂತ್ರ ಅಲ್ಲ. ಅವು ಯಾವು ಸಂತ ರಾಮಪಾಲ್ಜಿ ಮಂತ್ರ ಯಾವ ಹೇಳ್ತಾರೆ ಅದರಿಂದ ಮೋಕ್ಷ ಆಯ್ತದ.
ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಸಾಕಷ್ಟು ದುಶ್ಚಟದಿಂದ ನೀವು ಕುಡಿತಿದ್ರಿ, ತಿಂತಿದ್ರಿ, ಇದೆಲ್ಲ ಮಾಡ್ತಿದ್ರಿ. ಸೊ ಇವತ್ತು ಅಬ್ಸರ್ವ್ ಮಾಡುವ ಹಾಗೆ ಯುವ ಪೀಳಿಗೆ ದುಶ್ಚಟದಲ್ಲಿ ಬೀಳ್ತಾ ಇದೆ. ಸೊ ಸಾಕಷ್ಟು ಮನೆಗಳಲ್ಲಿ ಇದೊಂದು ಸಮಸ್ಯೆ ಇದೆ. ಸೊ ಸಾಕಷ್ಟು ಒಂದು ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ನೋಡ್ರಿ, ಸಂತ ರಾಮಪಾಲ್ಜಿ ಮಹಾರಾಜ ಉಪದೇಶ ಒಂದ್ಸಲ ತಗೋರಿ, ಒಂದ್ಸಲ ನೋಡ್ರಿ, ಒಂದ್ಸಲ ಜ್ಞಾನ ಗಂಗಾವಲ್ಲಿ ಬದುಕೋದಾರಿ ಒಂದು ಪುಸ್ತಕ ಓದ್ರಿ. ಅದು ಓದಿ ತಿಳ್ಕೊರಿ. ಕುಡಿಯೋದು, ಅದು ಎಂಜಾಯ್ ಮಾಡೋದು, ಆ ಪಾರ್ಟಿ ಮಾಡೋದು, ಈ ಪಾರ್ಟಿ ಮಾಡೋದು, ಅದ್ರ ನಿಂತು ಏನು ಲಾಭನೇ ಇಲ್ಲ. ಸುಮ್ಮ ಎಲ್ಲ ತಿಳ್ಕೊರಿ, ಒಂದ್ಸಲ ಜ್ಞಾನ ತಿಳ್ಕೊಳ್ಳಿ. ನಮ್ಮ ಮನುಷ್ಯ ಜನ್ಮ ಸಿಗೋದೇ ಒಂದ್ಸಲ, ಅದು ಬಾರ್ ಸಿಗಲ್ಲ. ಒಂದ್ಸಲ ಸಿಕ್ಕನಾಗೆ ಅದ್ರ ಸಲಗೆ ಮೋಕ್ಷ ಸಾಲಕ್ಕೆ ಸಿಗ್ತದ. ಅಲ್ಸ ಎಲ್ಲರೂ ಜ್ಞಾನ ತಿಳ್ಕೊರಿ, ಶಾಸ್ತ್ರ ಅನ್ಕಲ್ ಪೂಜೆ ಮಾಡಿರಿ, ಭಕ್ತಿ ಮಾಡಿರಿ. ನಮ್ಮ ಗುರುಗಳು ಮಂತ್ರ ಕೊಡ್ತಾರೆ, ನೋಡ್ರಿ ಒಂದ್ಸಲ ದೇಶ ನೋಡೇ ನಿಮ್ಗೆ ತಿಳಿತದ. ಅವೆಲ್ಲ ತಿಳ್ಕೊಂಡಾಗೆ ನೀವು ಎಲ್ಲ ಭಕ್ತಿ ಮಾಡಿರಿ. ಭಕ್ತಿ ಮಾಡ್ಯಾಗ ನಿಮ್ಗೆ ಲಾಭ ಆಯ್ತದ. ಇವೆಲ್ಲ ಇವತ್ತು ನಾಳೆ ಜನರೇಷನ್ ಅವು ಇವು ಬಾಬಾಗಳು ಹೇಳ್ತಾರೆ, ಅದು ಮಾಡು, ಎಂಜಾಯ್ ಮಾಡು, ಕುರಿ ಕೊಡು, ಬಲಿ ಕೊಡು, ಕೋಳಿ ಕೊಡು, ಕೋಳಿ ಬಲಿ ಮಾಡು, ಕುರಿ ಬಲಿ ಮಾಡು, ಅದು ಎಲ್ಲ ಹೇಳ್ತಾರೆ. ಅದೆಲ್ಲ ಸುಳ್ಳು. ಯಾವ ದೇವರ ದೇವತೆಗಳು ಯಾವ ಕುರಿ ಬಲಿಗಳೇ ಕೇಳಲ್ಲ. ಇವೆಲ್ಲ ಸುಳ್ಳು ಬಾಬಾಗಳು ಹೇಳಿ ಎಲ್ಲರಿಗೆ ಮಂದಿಗೆಲ್ಲ ಪರಿಶೀಲನೆ ಮಾಡ್ತಾರೆ. ಇವೆಲ್ಲ ಮಾಡಬಾರ್ದು. ಇದು ಶಾಸ್ತ್ರ ಅನುಕೂಲ ಅಲ್ಲ. ಶಾಸ್ತ್ರ ಅನುಕೂಲದಾಗ ಯಾವ ಭಕ್ತಿ ಇದೆ ಅದೇ ಮಾಡಿರಿ. ಅದರಿಂದ ಲಾಭ ಆಯ್ತದ, ಅದರಿಂದ ಮೋಕ್ಷ ಆಯ್ತದ. ನಾಮ ದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು? ಗುರುಗಳದು ನಮ್ಮ ಸಂತ ರಾಮಪಾಲ್ಜಿ ಮಹಾರಾಜು ಸತ್ಸಂಗ್ ಬರ್ತದೆ, ಬ್ಲೂ ಕಲರ್ ಪಟ್ಟಿ ಬರ್ತದೆ. ಆ ಪಟ್ಟಿದಲ್ಲಿ ಫೋನ್ ನಂಬರ್ ಇರ್ತದೆ, ನಮ್ಮ ಅಡ್ರೆಸ್ಗಳು ಇರ್ತಾವೆ, ನಾಮದಾನ ಸೆಂಟರ್ಗಳದು. ಆ ನಂಬರ್ ಕಾಲ್ ಮಾಡಿದ್ರೆ ನೀವು ಯಾವ ನಿಯರ್ ಬೈ ಆಶ್ರಮ ಇದೆ ಆ ನಂಬರ್ನಿಂದ ಕಾಲ್ ಮಾಡಿ ಕೇಳ್ಬೋದು. ನಿಯರ್ ಬೈ ಯಾವುದೋ ಅಲ್ಲಿ ಬಂದು ನಮ್ಮದು ಉಪದೇಶ ತಗೋಬೋದು ಸಂತ ರಾಮಪಾಲ್ಜಿ ಮಹಾರಾಜರು. ಧನ್ಯವಾದಗಳು ಸರ್. ಸಾಹೇಬ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302